ನೀನು ಅಮೌಂಟ್ ಕಟ್ತೀನಿ ಅಂತ ತರಕ್ ಹೋಗೋದಾಗ ಯಾಕೆ ಗಾಡಿ ಸೀಸ್ ಮಾಡ್ತೀರಿ? ನೀವು ರೌಡಿಸಮ್ ಮಾಡಿ ಗಾಡಿ ಎತ್ಕೊಂಡು ಹೋಗ್ತೀರಲ್ಲ ನೀವೆಲ್ಲ. ಬಜಾಜ್ ಫೈನಾನ್ಸ್ನವರು ಬಜಾಜ್ ಫೈನಾನ್ಸ್ ಏನು ಬಿಟ್ಟಿಟ್ಟಿದ್ದಾರೆ ನಿಮ್ಗೆಲ್ಲ ಲೂಟಿ ಮಾಡೋದಕ್ಕೆ. ಇದೆಲ್ಲ ಏನಾಗಿದೆ, ರೌಡಿಸಮ್ ಮಾಡಿ ನೀವು ಫೈನಾನ್ಸ್ ವಸೂಲಿ ಮಾಡ್ತಾ ಇದ್ದೀರಾ. ಎಲ್ಲಿಗೆ ಹಾಕ್ಬೇಕು ಹಾಕ್ತಾನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇರಿ, ಬಜಾಜ್ ಫೈನಾನ್ಸ್ ಯಾವ ತಗೊಂತಾರೆ ನೋಡ್ತಾನೆ. ರಾಜ್ಯದ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ವಿಪರೀತವಾಗಿದೆ. ಇದನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಆದ್ಯಾದೇಶವೊಂದನ್ನು ಹೊರಡಿಸಿದೆ. ಈ ಆದ್ಯಾದೇಶದ ಪ್ರಕಾರ ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3ರಿಂದ 10 ವರ್ಷದವರೆಗೆ ಜೈಲು ಎನ್ನುವಂಥ ಅಂಶ ಇದೆ. ಈ ಅಧ್ಯಾದೇಶದ ಪ್ರಕಾರ ಸಾಲಗಾರರು ಎಷ್ಟೇ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದುಕೊಂಡರೂ ಅದರ ಒಟ್ಟು ಮೊತ್ತ 2 ಲಕ್ಷವನ್ನು ಮೀರುವಂತಿಲ್ಲ. ಯಾವುದೇ ಮೈಕ್ರೋ ಫೈನಾನ್ಸ್ಗಳು ಸಾಲ ಕೊಡುವಂಥ ಸಂದರ್ಭದಲ್ಲಿ ಸಾಲ ಪಡೆದುಕೊಳ್ಳುವವನ ಆರ್ಥಿಕ ವ್ಯವಹಾರವನ್ನು ಗಮನಿಸಬೇಕು. ಆತನಿಗೆ ಸಾಲ ಮರುಪಾವತಿಯ ತಾಕತ್ತು ಇದೆ ಎನ್ನುವುದನ್ನು ಗಮನಿಸಬೇಕು ಮತ್ತು ಆತನ ಬ್ಯಾಂಕಿಂಗ್ ವ್ಯವಹಾರದ ಸಿಬಿಲ್ ಸ್ಕೋರನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲ ಇದ್ದರೆ ಸಾಲ ಕೊಡುವಂತಿಲ್ಲ. ಇದಕ್ಕಾಗಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಒಂದು ಸಮಿತಿ ಇರ್ತದೆ. ಆ ಸಮಿತಿಗೆ ಕಾಲಕಾಲಕ್ಕೆ ಮಾಹಿತಿಯನ್ನು ಕೊಡಬೇಕು ಮತ್ತು ಸಾಲ ನೀಡುವಾಗ ಅನುಮತಿಯನ್ನು ಕೇಳಬೇಕು. ಇಲ್ಲಿಯವರೆಗೆ ಹೇಗಿತ್ತು ಅಂತ ಹೇಳಿದರೆ, ಮೈಕ್ರೋ ಫೈನಾನ್ಸ್ಗಳು ಬೇಕಾಬಿಟ್ಟಿಯಾಗಿ ಸಾಲ ಕೊಡ್ತಾ ಇದ್ದವು ಎನ್ನುವಂಥ ಆರೋಪ ಇತ್ತು. ಅದೇ ರೀತಿ ವಸೂಲು ಮಾಡ್ತಾ ಇದ್ದವು. ರಾಜ್ಯದಲ್ಲಿ ಸುಮಾರು 53 ಮೈಕ್ರೋ ಫೈನಾನ್ಸ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ರಾಜ್ಯ ಸರ್ಕಾರ ಗುರುತಿಸಿರುವಂತಹ 31 ಮೈಕ್ರೋ ಫೈನಾನ್ಸ್ಗಳು ರಾಜ್ಯದಲ್ಲಿ ಇವೆ. ಈ 53 ಮೈಕ್ರೋ ಫೈನಾನ್ಸ್ಗಳು RBIನಿಂದ ಪರ್ಮಿಷನ್ ತೆಗೆದುಕೊಂಡಂಥ ಮೈಕ್ರೋ ಫೈನಾನ್ಸ್ಗಳು. ಈ ಫೈನಾನ್ಸ್ಗಳ ಕಾರ್ಯ ವ್ಯಾಪ್ತಿಯ ಒಳಗೆ ರಾಜ್ಯ ಸರ್ಕಾರದ ಕಾನೂನು ನಿಬಂಧನೆಗಳು ಅಡ್ಡಿಯಾಗುವುದಿಲ್ಲ. ಆದರೆ ಈ ಮೈಕ್ರೋ ಫೈನಾನ್ಸ್ಗಳನ್ನು ಹೊರತುಪಡಿಸಿ RBI ಇಂದ ಅನುಮತಿ ಪಡೆದಂತಹ ಮೈಕ್ರೋ ಫೈನಾನ್ಸ್ಗಳನ್ನು ಹೊರತುಪಡಿಸಿ ಬೇರೆ ಬೇರೆ ಫೈನಾನ್ಸ್ ಸಂಸ್ಥೆಗಳು ವ್ಯವಹಾರ ಮಾಡ್ತಾ ಇದೆ. ಲಕ್ಷಾಂತರ ರುಗಳನ್ನು ಬಡ್ಡಿಯ ಆಸೆಗಾಗಿ ಜನರಿಗೆ ಕೊಟ್ಟಿದೆ. ಅಂತಹ ಫೈನಾನ್ಸ್ಗಳಿಗೆ ಸರ್ಕಾರ ಮೂಗುದಾರ ಆಗಲಿಕ್ಕೆ ಹೊರಟಿದೆ. ಒಳ್ಳೆಯ ಬೆಳವಣಿಗೆ. ಈ ಮೈಕ್ರೋ ಫೈನಾನ್ಸ್ಗಳ ಪೈಕಿ ಬಜಾಜ್ ಸಂಸ್ಥೆಯ ಮೈಕ್ರೋ ಫೈನಾನ್ಸು ಒಂದು. ಸಾಮಾನ್ಯವಾಗಿ ಈ ಸಂಸ್ಥೆ ವಾಹನಗಳಿಗೆ ಸಾಲ ಕೊಡ್ತದೆ. ಒಂದು ವೇಳೆ ಸಾಲದ ಕಂತು ಕಟ್ಟದೇ ಇದ್ದರೆ, ಅಂದರೆ 2 ಕಂತು ಡ್ಯೂ ಆದರೆ ಆ ವಾಹನವನ್ನು ವಶಪಡಿಸಿಕೊಳ್ತದೆ ಮತ್ತು ಅದಕ್ಕೆ ದಂಡ ಕಟ್ಟಿ ವಾಹನವನ್ನು ಬಿಡಿಸಿಕೊಳ್ಳಬೇಕು. ಕೇವಲ ಬಜಾಜ್ ಸಂಸ್ಥೆ ಮಾತ್ರ ಅಲ್ಲ, ಶ್ರೀರಾಮ್ ಫೈನಾನ್ಸ ವಾಹನದ ಮೇಲೆ ಸಾಲ ಕೊಡುವುದು. ಈ ಹಿಂದೆ ಹಳೆಯ ವಾಹನಗಳಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಹೊಸ ವಾಹನಗಳಿಗೆ ಆದರೆ ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲ ಕೊಡ್ತವೆ, ಸಹಕಾರಿ ಸಂಘಗಳು ಸಾಲ ಕೊಡ್ತವೆ, ಎಲ್ಲವೂ ಸಾಲ ಕೊಡ್ತವೆ. ಆದರೆ ಹಳೆಯ ವಾಹನಗಳಿಗೆ ಸಾಲ ಸಿಗ್ತಾ ಇರಲಿಲ್ಲ. ಆಗ ಹಳೆಯ ವಾಹನವನ್ನು ಖರೀದಿ ಮಾಡುವವರು ಶ್ರೀರಾಮ್ ಆಟೋ ಫೈನಾನ್ಸ್, ಮೆಡ್ರಾಸ್ ಫೈನಾನ್ಸ್ ಇಂಥ ಸಂಸ್ಥೆಗಳಿಗೆ ಹೋಗ್ತಾಯಿದ್ರು. ಸಾಲ ಪಡೆದುಕೊಂಡು ವಾಹನ ಖರೀದಿ ಮಾಡ್ತಿದ್ರು ಮತ್ತು ಸಾಲ ಮರುಪಾವತಿ ಮಾಡ್ತಿದ್ರು. ಒಂದು ವೇಳೆ ಸಾಲ ಮರುಪಾವತಿ ಮಾಡಲಿಕ್ಕೆ ಆಗದಿದ್ದರೆ ವಾಹನವೇ ಸಾಲ ಕೊಟ್ಟ ಸಂಸ್ಥೆಯ ಪಾಲಾಗುತ್ತಿತ್ತು. ಇವತ್ತಿಗೂ ಅದೇ ಪರಿಸ್ಥಿತಿ. ಆದರೆ ಈ ಕಾರ್ಪೊರೇಟು ಸಂಸ್ಥೆಗಳು ಸಾಲ ಕೊಡುವಂಥ ವ್ಯವಸ್ಥೆ ಬಂದಾಗ ಈ ಮೆಡ್ರಾಸ್ ಫೈನಾನ್ಸ್ಗಳು ಬಾಗಿಲು ಹಾಕಿಕೊಂಡವು. ಅದೂ ಅಲ್ಲದೆ ಆ ಮೆಡ್ರಾಸ್ ಫೈನಾನ್ಸ್ಗಳಲ್ಲಿದ್ದಂತಹ ಸಿಬ್ಬಂದಿಗಳೇ ಮೆಡ್ರಾಸ್ ಫೈನಾನ್ಸಿನ ಹಣವನ್ನು ಲೂಟಿಗೈದು
ಅವರನ್ನು ಮುಳುಗಿಸಿದರು. ಅಂಥ ಉದಾಹರಣೆಗಳು ಇವೆ. ಇದೀಗ ಬಜಾಜ್ ಫೈನಾನ್ಸ್ ಬೇಕಾಬಿಟ್ಟಿಯಾಗಿ ವಾಹನಗಳಿಗೆ ಸಾಲ ಕೊಡ್ತದೆ. ಯಾಕಂತ ಹೇಳಿದರೆ 100%, ಅಂದರೆ ವಾಹನದ ಮೌಲ್ಯ ಎಷ್ಟಿದೆ ಅಷ್ಟೂ ಮೊತ್ತವನ್ನು ಬಜಾಜ್ ಫೈನಾನ್ಸ್ ಸಾಲವಾಗಿ ಕೊಡ್ತದೆ. ವಾಹನ ಖರೀದಿ ಮಾಡಬೇಕಾದವ ಕೇವಲ ಅದರ ರಿಜಿಸ್ಟ್ರೇಷನ್ ಫೀಸ್ ಏನಿದೆ, ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಮತ್ತು ಇತರ ಖರ್ಚು, ಅಂದರೆ ಹೆಚ್ಚು ಅಂದರೆ ಒಂದು 10,000 ಒಳಗೆ ಅಷ್ಟನ್ನು ಭರಿಸಿದರೆ ನಮಗೆ 100% ಸಾಲದಲ್ಲಿ ವಾಹನ ಸಿಗುತ್ತೆ. ಮತ್ತು ಅದನ್ನು 36 ಕಂತುಗಳಲ್ಲಿ, 48 ಕಂತುಗಳಲ್ಲಿ, 72 ಕಂತುಗಳಲ್ಲಿ ಕಟ್ಟುವಂಥ ವ್ಯವಸ್ಥೆ ಇದೆ. ಆದರೆ ಯಾವಾಗ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಜನರ ಒಂದು ಆಕ್ರೋಶ ಮಡುಗಟ್ಟಲಿಕ್ಕೆ ಆರಂಭವಾಯಿತಾ, ಹಲವಾರು ಕಡೆಗಳಲ್ಲಿ ಕೆಲವರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಗಳಿಗೆ ಮೈಕ್ರೋ ಫೈನಾನ್ಸ್ನ ಸಾಲ ಎಂದು ಅದನ್ನು ತಳುಕು ಹಾಕಲಾಯಿತಾ, ಆಗ ಸಾಲ ಕೊಟ್ಟಂಥ ಸಂಸ್ಥೆಗಳು ಎಚ್ಚೆತ್ತುಕೊಳ್ಳುವುದು ಸಹಜ. ಆ ರೀತಿಯಾಗಿ ಯಾರೆಲ್ಲ ವಾಹನದ ಕಂತು ಬಾಕಿ ಮಾಡಿದ್ದಾರೆ ಅವರನ್ನೆಲ್ಲ ಗುರುತಿಸಿ ಅವರಿಂದ ಸಾಲ ಕಟ್ಟಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದೆ. ಅಂತಹ ಸಂದರ್ಭದಲ್ಲಿ ಸಾಲ ಕಟ್ಟದೇ ಇರುವಂತಹ ವಾಹನಗಳನ್ನು ವಶಪಡಿಸಿಕೊಂಡರು. ಉತ್ತರ ಕನ್ನಡ ಜಿಲ್ಲೆಯ ಯುವಕನೊಬ್ಬ ಬಜಾಜ್ ಫೈನಾನ್ಸಿನಿಂದ ಸಾಲ ಪಡೆದು ದ್ವಿಚಕ್ರ ವಾಹನವೊಂದನ್ನು ಖರೀದಿಸಿದ್ದ. ಆತ ನಿಯಮಿತವಾಗಿ ಸಾಲ ಮರುಪಾವತಿ ಮಾಡುತ್ತಿದ್ದ. ಆದರೆ ಇತ್ತೀಚೆಗೆ 2 ಕಂತುಗಳು ಡ್ಯೂ ಆಗಿತ್ತು. ಏನೋ ಹಣಕಾಸಿನ ಮುಗ್ಗಟ್ಟಿನಿಂದ ಆತನಿಗೆ ಕಂತು ತುಂಬಲು ಆಗಲಿಲ್ಲ. ಈ ಸಂದರ್ಭದಲ್ಲಿ ಬಜಾಜ್ ಫೈನಾನ್ಸಿನ ರಿಕವರಿ ಸೆಕ್ಷನ್ನ ಸಿಬ್ಬಂದಿಗಳು ಆ ಬೈಕನ್ನು ನಿಲ್ಲಿಸಿದ್ದಾರೆ. ಕಂತು ಬಾಕಿ ಇದೆ, ಬೈಕ್ ಸೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಯುವಕ ಅವರನ್ನು ರಿಕ್ವೆಸ್ಟ್ ಮಾಡಿದ್ದಾನೆ, ಹೀಗೀಗೆ ಆಗಿದೆ, ನಾನು ಈಗಲೇ ಹಣ ತಂದು ಕೊಡ್ತೇನೆ, ಈಗಲೇ ತಂದು ಹಣ ಕಟ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕೆ ಸಿಬ್ಬಂದಿಗಳು ಒಪ್ಪಲಿಲ್ಲ. ಅವ್ರು ಹೇಳಿದ್ರು, ನೀನು ಬೈಕ್ ಇಟ್ಟು ಹೋಗಿ ಹಣ ಮತ್ತು ಬೈಕ್ ಇಟ್ಕೊಂಡು ಹೋಗು ಅಂತ ಹೇಳಿದರು. ಹಾಗೆಂತೇಳಿ ಆತ ಬೈಕನ್ನು ರಿಕವರಿ ಸಿಬ್ಬಂದಿಗಳ ಕೈಗೆ ಕೊಟ್ಟು ಹಣ ತರಲಿಕ್ಕೆ ಅಂತ ಹೋಗಿ ಏನೋ ಸಾಲ ಸೋಲ ವ್ಯವಸ್ಥೆ ಮಾಡಿ ಹಣ ಹಿಡ್ಕೊಂಡು ಬಂದಾಗ ರಿಕವರಿ ಸಿಬ್ಬಂದಿಗಳು ಆ ಬೈಕನ್ನು ಸಾಗರದ ತಮ್ಮ ಯಾರ್ಡಿಗೆ ಸಾಗಿಸಿ ಆಗಿತ್ತು. ಯಾಕಂತ ಹೇಳಿದರೆ ರಿಕವರಿ ಮಾಡಿದ ಸಿಬ್ಬಂದಿಗಳು ಆ ಬೈಕನ್ನು ತಂದು ಬ್ರ್ಯಾಂಚ್ಗೆ ಒಪ್ಪಿಸ್ತಾರೆ. ಬ್ರ್ಯಾಂಚಿನವರು ಅದನ್ನು ಅವರ ಯಾರ್ಡಿಗೆ ಸಾಗಿಸ್ತಾರೆ. ಆಗ ಅವರು ಒಪ್ಪಿಸಿದ ಕೂಡಲೇ ಅವರಿಗೆ ರಿಕವರಿ ಮಾಡಿದಂಥ ಪೇಮೆಂಟ್ ಸಿಗುತ್ತೆ. ಸಾಮಾನ್ಯವಾಗಿ ಒಂದು ಬೈಕ್ ರಿಕವರಿ ಮಾಡಿದರೆ 5,000ವೋ 10,000ವೋ ಏನೋ ಪೇಮೆಂಟ್ ಇರ್ತದೆ. ಅದೇ ಒಂದು ಕಾರು ರಿಕವರಿ ಮಾಡಿದರೆ 15,000 20,000 ಪೇಮೆಂಟ್ ಇರ್ತದೆ. ಒಂದು ಲಾರಿ ರಿಕವರಿ ಮಾಡಿದರೆ ಇಷ್ಟೇ ಪೇಮೆಂಟ್ ಅಂತ ಇರ್ತದೆ. ಯಾಕಂದರೆ ರಿಕವರಿ ಸಿಬ್ಬಂದಿಗಳು ಆಸೆ ಪಡೋದು ಆ ಪೇಮೆಂಟಿಗಾಗಿ. ಅವರು ಸೀಸ್ ಮಾಡಿದರು, ತಂದರು, ಕೊಟ್ಟರು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿಗೆ ಸಹಿ ಹಾಕಿದರು, ಅವರ ದುಡ್ಡು ಹಿಡ್ಕೊಂಡು ಹೋದರು. ತದನಂತರ ಆ ವಾಹನದ ಮಾಲೀಕ ಆ ಫೈನಾನ್ಸ್ ಸಿಬ್ಬಂದಿಗಳೊಟ್ಟಿಗೆ ಗೋಗರೆದು ಅವರ ಸಾಲ ಡ್ಯೂ ಇದ್ದ ಕಂತುಗಳನ್ನು ತುಂಬಬೇಕು ಮತ್ತು ರಿಕವರಿ ಫೀಸನ್ನು ತುಂಬಿ ತದನಂತರ ಅವರು ಆ ವಾಹನವನ್ನು ಬಿಡುಗಡೆಗೊಳಿಸ್ತಾರೆ. ಈ ಯುವಕ ಈಗಲೇ ಹಣ ತಂದು ಕೊಡ್ತೇನೆ, ಬೈಕ್ ಸೀಸ್ ಮಾಡಬೇಡಿ ಅಂತ ಗೋಗರೆದಿದ್ದ. ಅವ ಹಣ ತರಲಿಕ್ಕೆ ಅಂತ ಹೋಗಿದ್ದ. ಅಷ್ಟೊತ್ತಿಗೆ ರಿಕವರಿ ಸಿಬ್ಬಂದಿಗಳು ಆ ಬೈಕನ್ನು ಕೊಂಡೋಗಿ ಸಂಸ್ಥೆಗೆ ಜಮಾ ಮಾಡಿದ್ದಾರೆ. ಸಂಸ್ಥೆಯವರು ಯಥಾ ಪ್ರಕಾರ ಯಾರ್ಡಿಗೆ ಸಾಗಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಮಾಜ ಸೇವಾ ಸಂಸ್ಥೆಯೊಂದರ ಮುಖ್ಯಸ್ಥರಿಗೆ ಈ ವಿಚಾರ ಗೊತ್ತಾಗಿದೆ. ಅವರು ಬಜಾಜ್ ಸಂಸ್ಥೆಯ ಕಚೇರಿಗೆ ಆ ಹುಡುಗರನ್ನು ಕರ್ಕೊಂಡು ಬಂದಿದ್ದಾರೆ.
ಕರ್ಕೊಂಡು ಬಂದಾಗ ಸಂಸ್ಥೆಯ ಸಿಬ್ಬಂದಿಗಳು ಕೈ ಎತ್ತಿ ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಅವರಿಗೂ ಸ್ವಲ್ಪ ಕೋಪ ಬಂದಿದೆ. ಯಾಕಂತ ಹೇಳಿದರೆ ಅಲ್ಲಿ ಹುಡುಗನ ಸೈಡ್ನಲ್ಲಿ ನ್ಯಾಯ ಇತ್ತು. ಆತ 2 ಕಂತು ಬಾಕಿ ಮಾಡಿದ್ದ ಸರಿ, ಹಣ ಕಟ್ತೇನೆ, ಈಗಲೇ ಹಣ ತರ್ತೇನೆ ಅಂತ ಹೇಳಿದಂತಹ ಯುವಕ ಹೋಗಿ ಹಣ ತರುವಷ್ಟರಲ್ಲಿ ಆ ಬೈಕನ್ನು ಸೀಸ್ ಮಾಡಿ ಯಾರ್ಡಿಗೆ ಸಾಗಿಸುವಂಥ ಜರೂರತ್ತು ಏನಿತ್ತು? ಅದೂ ಅಲ್ಲದೆ ಕೇವಲ 2 ಕಂತುಗಳು ಬಾಕಿಯಾಗಿದ್ದದ್ದು, ಅದಕ್ಕಿಂತ ಮೊದಲಿನ ಹಲವಾರು ಕಂತುಗಳು ನಿಯಮಿತವಾಗಿ ಆತ ಕಟ್ಟಿಕೊಂಡು ಪ್ರಾಮಾಣಿಕವಾಗಿ ಬಂದಿದ್ದ. ಆದ್ದರಿಂದ ಆತನ ಪ್ರಾಮಾಣಿಕತೆಗೆ ಬೆಲೆ ಕೊಟ್ಟು ಫೈನಾನ್ಸ್ ಸಿಬ್ಬಂದಿಗಳು ಮಾನವೀಯತೆಯಿಂದ ವರ್ತಿಸಬೇಕಿತ್ತು. ಇದು ಸಮಾಜ ಸೇವಾ ಸಂಸ್ಥೆಯೊಂದರ ಪ್ರತಿನಿಧಿ ಅವರಿಗೆ ಬೇಸರ ತರಿಸಿದ್ದು. ಯಾಕಂತ ಹೇಳಿದರೆ ಫೈನಾನ್ಸ್ ಸಿಬ್ಬಂದಿಗಳಿಗೆ ಮತ್ತು ಅದರ ರಿಕವರಿ ಏಜೆಂಟ್ಗಳಿಗೆ ಪರಸ್ಪರ ಸಂಬಂಧ ಇರುವುದಿಲ್ಲ. ರಿಕವರಿ ಏಜೆಂಟುಗಳು ಒಂದು ಏಜೆನ್ಸಿ, ಅವರಿಗೆ ಎಷ್ಟು ವಾಹನಗಳ ಕಂತು ಡ್ಯೂ ಆಗಿದೆ ಅಷ್ಟು ವಾಹನಗಳನ್ನು ಸೀಸ್ ಮಾಡಿ ತನ್ನಿ ಅಂತೇಳಿ ಒಂದು ಲಿಸ್ಟು ಕೊಟ್ಟಿರ್ತಾರೆ ಫೈನಾನ್ಸ್ ಸಂಸ್ಥೆಯಿಂದ. ಆ ಲಿಸ್ಟಿನ ಆಧಾರದಲ್ಲಿ ಅವರು ಫೈನಾನ್ಸ್ ಸಂಸ್ಥೆಯಲ್ಲಿ ಇಟ್ಟಂಥ ಅದರ ಡೂಪ್ಲಿಕೇಟ್ ಕೀಯನ್ನು ಹಿಡಿದುಕೊಂಡು ವಾಹನ ಸರ್ಚಿಗೆ ಹೋಗ್ತಾರೆ. ವಾಹನ ಸಿಕ್ಕಿದ ಕೂಡಲೇ ಅದು ಎಲ್ಲಿ ಯಾವ ಸ್ಥಿತಿಯಲ್ಲಿ ನಿಲ್ಲಿಸಿತ್ತೋ ಅದೇ ಸ್ಥಿತಿಯಲ್ಲಿ ಅದನ್ನು ಆನ್ ಮಾಡಿಬಿಟ್ಟು ಗಾಡಿಯನ್ನು ತಂದು ಫೈನಾನ್ಸ್ ಸಂಸ್ಥೆಗೆ ಒಪ್ಪಿಸ್ತಾರೆ. ಮತ್ತು ಫೈನಾನ್ಸ್ ಸಂಸ್ಥೆ ಇದೆ, ವಾಹನದ ಮಾಲೀಕನಿದ್ದಾನೆ, ಅವರಿಗೆ ಸಂಬಂಧ, ಅವರ ಕೆಲಸ ಅಷ್ಟು ಮುಗಿಯಿತು. ಅದಕ್ಕೆ ಅವರು ಸಂಬಳ ತಗೊಳ್ತಾರೆ. ಇಷ್ಟೇ ಬಿಟ್ಟರೆ ಅವರಿಗೆ ಮತ್ತವರು ಯಾವುದೇ ಸಂಬಂಧ ಇಲ್ಲ. ಅವರು ಯಾಕಂದರೆ ಫೈನಾನ್ಸ್ ಸಂಸ್ಥೆಯ ಸಿಬ್ಬಂದಿ ಅಲ್ಲ, ಅವರಿಗೆ ಕಾಂಟ್ರಾಕ್ಟ್ ಬೇಸಲ್ಲಿ ಅವರು ಮಾಡ್ತಾಯಿದ್ದಾರೆ. ಇದೇ ಸಂದರ್ಭದಲ್ಲಿ ವಾಹನ ಕಳವಾಗಿದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರೆ, ಪೊಲೀಸರು ಏನಾದರೂ ಕೇಸು ದಾಖಲು ಮಾಡಿಕೊಂಡ್ರೆ ಫೈನಾನ್ಸ್ ಸಿಬ್ಬಂದಿಗಳು ಮತ್ತು ರಿಕವರಿ ಏಜೆಂಟ್ಗಳ ಕುತ್ತಿಗೆಗೆ ಬರ್ತದೆ. ಆದರೆ ಪೊಲೀಸರು ದೂರು ಸ್ವೀಕರಿಸಲು ಹಿಂದೆ ಮುಂದೆ ನೋಡ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿರ್ತದೆ ಇದು ಫೈನಾನ್ಸ್ನವರು ರಿಕವರಿ ಮಾಡಿರಬೇಕು, ಸೀಸ್ ಮಾಡಿರಬೇಕು. ಇದನ್ನು ಕೇಸ್ ರಿಜಿಸ್ಟರ್ ಮಾಡಿದರೆ ಆ ವಾಹನವನ್ನು ರಿಕವರಿ ಮಾಡೋದು, ಅದರ ನಂತರದ ಕಾನೂನು ಪ್ರಕ್ರಿಯೆಗಳು ಎಲ್ಲದಕ್ಕೂ ಪೊಲೀಸ್ ಇಲಾಖೆ ಹೊಣೆಯಾಗಬೇಕಾಗುತ್ತದೆ ಎನ್ನುವುದು. ಇಂತಹ ಸಂದರ್ಭದಲ್ಲಿ ಸಮಾಜ ಸೇವಾ ಸಂಘದ ಮುಖಂಡರೊಬ್ಬರು ಫೈನಾನ್ಸ್ ಸಿಬ್ಬಂದಿಗಳ ಬೆವರಿಳಿಸಿದಂತಹ ಒಂದು ಆಡಿಯೋ ಭಾರಿ ವೈರಲ್ ಆಗಿದೆ. ಆ ಆಡಿಯೋ ನೀವೇ ಕೇಳಿ. ಹಲೋ, ಇದು ನೀವು ಬಜಾಜ್ ಫೈನಾನ್ಸ್ನವರಲ್ವಾ? ನಾವು ಕುಮಟಾದಿಂದ. ನಿನ್ನ ಹೆಸರೇನಪ್ಪ? ನೀನು ಮೊನ್ನೆ ಒಂದು ಗಾಡಿ ಸೀಸ್ ಮಾಡ್ದಲ್ಲ, ಯಾದವ್ ಗೌಡ ಅಂತ. ಏನಕ್ಕೆ ಸೀಸ್ ಮಾಡ್ದಪ್ಪ ನೀನದು? ಹಾಂ 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 ರೇ, ನೀನು ಅಮೌಂಟ್ ಕಟ್ತೀನಿ ಅಂತ ತರಕ್ಕೆ ಹೋಗೋದಾಗ ಯಾಕೆ ಗಾಡಿ ಸೀಸ್ ಮಾಡ್ತೀರಿ? ನೀವು ರೌಡಿಸಮ್ ಮಾಡಿ ಗಾಡಿ ಎತ್ಕೊಂಡು ಹೋಗ್ತೀರಲ್ಲ ನೀವೆಲ್ಲ, ಬಜಾಜ್ ಫೈನಾನ್ಸ್ನವರು. ರೇ ಅಣ್ಣ, ಅವನು ಕಟ್ಟಿರೋದು ಬರೀ 3 ವರ್ಷ ಲೋನ್ ಕಟ್ಟಿದ್ದಾನೆ ಇವನು. ಬಜಾಜ್ ಫೈನಾನ್ಸ್ ಲೋನ್ ತಗೊಂಡು ಅಮೌಂಟ್ ಕಟ್ಟಿ 7,000 ಪೆಂಡಿಂಗ್ಗೆ ನೀವು ಗಾಡಿ ಸೀಸ್ ಮಾಡ್ತೀರಲ್ಲ. ನೋಡಿ ಅಣ್ಣ, ಇಲ್ಲಿ ಕೇಳೋಣ, ನನಗೂ ಗೊತ್ತು. ಗಾಡಿ ತಂದು ಇಡ್ಬೇಕು ನೀನು. ಗಾಡಿ ಇವತ್ತು ಸಂಜೆ ಒಳಗೆ ಕುಂಟಾದಲ್ಲಿ ತಂದಿಟ್ಟಿಲ್ಲ ಅಂದ್ರೆ ಬಜಾಜ್ ಮತ್ತು ಫೈನಾನ್ಸ್ ಬೇರೆ ತರ ಆಗೋಗುತ್ತೆ. ತುಂಬಾ ಅಲ್ಲ, ನೀವು ಕಟ್ತೀವಿ 7,000 ಕಟ್ಟೋದಕ್ಕೆ ಗಾಡಿ ಎತ್ಕೊಂಡು ಹೋಗ್ತೀರಿ ಅಂತಂದ್ರೆ ಬಜಾಜ್ ಫೈನಾನ್ಸ್ ಏನು ಬಿಟ್ಟಿಟ್ಟಿದ್ದಾರೆ ನಿಮ್ಗೆಲ್ಲ ಲೂಟಿ ಮಾಡೋದಕ್ಕೆ? ನೀವು ಬರ್ರಿ ಇಲ್ಲಿ ಬನ್ನಿ, ಕುಮಟಾಗ್ ಬನ್ನಿ, ಮಾತಾಡೋಣ. ಕುಮಟಾಗ್ ಬನ್ನಿ ಬ್ರದರ್, ಕುಮಟಾಗ್ ಬನ್ನಿ. ನೀವು ಬಜಾಜ್ ಫೈನಾನ್ಸ್, ನಾಲೆಜ್ ಫೈನಾನ್ಸ್, ನೀವು ಕುಮಟಾಗ್ ಬನ್ನಿ. ಕುಮಟಾಗ್ ಯಾವಾಗ ಬರ್ತೀರಿ? ಬನ್ನಿ ನೀವು.
ಮಾತಲ್ಲ, ನೀವು ಗಾಡಿಲಿ ಲೋನ್ ಕಟ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತೀರಲ್ರಿ ನೀವೆಲ್ಲ. ಮ್ಯಾನೇಜರ್ ಅಲ್ಲ ನಿಮ್ಗೆಲ್ಲ ನೋಡಿ, ಏನು ರೋಡಲ್ಲಿ ಏನು ಫೈನಾನ್ಸ್ ಬಿಟ್ಕೊಂಡು ನೀವೆಲ್ಲ ಎತ್ಕೊಂಡು ಹೋಗ್ತೀರಿ ಗಾಡಿನ. ಕುಮಟಾ ಗಾಡಿ ತಂದು ಮುಗಿಸ್ಬೇಕು ನೀವು ಸಂಜೆ ಒಳಗೆ. ಸರ್ ನಮಸ್ತೆ ಸರ್, 4 ವರ್ಷ ನಾನು ಒಬ್ಬ ಫೈನಾನ್ಸ್ ಅಲ್ಲೇ ಇರೋದು. 4 ವರ್ಷದ ಲೋನ್ ಅಲ್ಲಿ 1 ತಿಂಗಳು 7,000 ಕಟ್ಟೋದಿದೆ. ಅದಕ್ಕೆ ಗಾಡಿ ಸೀಸ್ ಮಾಡ್ತೀರಲ್ರಿ ನೀವೆಲ್ಲ. ನಿಮ್ದು ಬಜಾಜ್ ಫೈನಾನ್ಸು, ಮತ್ತೆ ಫೈನಾನ್ಸು. ನಮ್ದು ಇಲ್ಲಿ ಬಂದು ಕೂತಿದ್ದೀನಿ, ನಮ್ದು ಇಲ್ಲಿ ಫೈನಾನ್ಸ್ ನಿಮ್ಮ ಬಜಾಜ್ ಕುಮಟಾದಲ್ಲಿ. ನೀವು ಯಾವಾಗ ಬರ್ತೀರಿ ಹೇಳಿ, ನೀವು ಕುಮಟಾಗೆ ಯಾವಾಗ ಬರ್ತೀರಿ ಹೇಳಿ, ನಾವು ತೋರಿಸ್ತೀವಿ. ನಾನ್ ಫೈನಾನ್ಸ್ ಬಿಟ್ಟಾಕ್ರಿ, ನಾನು ಕರವೇ ಪ್ರೆಸಿಡೆಂಟ್ ಭಾಸ್ಕರ್ ಪಡ್ಗಾರ್, ಉತ್ತರ ಕನ್ನಡ. ಏನ್ ಲೂಟಿ ಮಾಡ್ತಾ ಇದೀರಿ ಇಲ್ಲೆಲ್ಲ ಬಜಾಜ್ ಫೈನಾನ್ಸ್ನವ್ರು ನೀವು? ನಿಮ್ ಇಲ್ಲಿ ಬಜಾಜ್ ಫೈನಾನ್ಸ್ ಕುಳಬಾರ್ದು. ಇನ್ನೇ ಕುಮಟಾದಲ್ಲಿ ಹಂಗ್ ಮಾಡಿಬಿಟ್ಟಿದ್ದೀನಿ ನೋಡಿ. ನೀವೆಲ್ಲ ರೌಡಿಸಮ್ ಮಾಡ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತೀರಲ್ರಿ, ಬಜಾಜ್ ಫೈನಾನ್ಸ್ ಲೂಟಿ ಮಾಡ್ತೀರಿ. ಪೇಪರ್ನ ಹಾಕ್ಬಿಡ್ತೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ ಒಂದು ಲೋನ್ ಕೊಡಬಾರ್ದು, ಇನ್ನು ಹಂಗ್ ಮಾಡಿರ್ತೀನಿ ನೋಡಿ. ಕಾನೂನು ಮಾಡ್ತಾ ಇದೆ. ನೀವು ಒಬ್ಬ ಲೋನ್ ದುಡ್ಡು ತರ್ತೀನಿ ಅಂತೇಳಿ ಹೋದಾಗ ನೀವು ಸೀಸ್ ಮಾಡ್ಕೊಂಡು ಹೋಗ್ತೀರಲ್ರಿ ನೀವೆಲ್ಲ. ಲೂಟಿ ರೌಡಿಸಮ್ ನಿಮ್ದೆಲ್ಲ. ನೀವು ಇಲ್ಲಿ ಬರ್ರಿ, ಕುಮಟಾಕ್ ಬರ್ರಿ ನೋಡೋಣ. ಗಾಡಿ ಸೀಸ್ ಮಾಡ್ಕೊಂಡು ತಗೋಬರ್ರಿ, ಕುಮಟಾಕ್ ಬರ್ರಿ ನೀವು. ಮತ್ತೆ ಕಾಂಡ್ರ ತರ ಎತ್ಕೊಂಡು ಹೋಗ್ತೀರಿ, ತಂದ್ಕೊಡಕ್ಕಾಗಲ್ಲ ಗಾಡಿನ ನಿಮ್ಗೆ. ಇಲ್ಲಿ ಈಗ ನಿಮ್ಗೆ ಎಲ್ಲಿ ಕರ್ಸ್ಕೊಳ್ಬೇಕು ನಾನು ಕರ್ಸ್ಕೊಂತೀನಿ, ನನ್ಗೆ ಗೊತ್ತು. ಆಯ್ತಾ, ಗೊತ್ತಾಯ್ತಲ್ಲ. ನಿಮ್ದೆಲ್ಲ ಏನಾಗಿದೆ, ರೌಡಿಸಮ್ ಮಾಡಿ ನೀವು ಫೈನಾನ್ಸ್ ವಸೂಲಿ ಮಾಡ್ತಾ ಇದ್ದೀರಾ. ಎಲ್ಲಿ ಹಾಕ್ಬೇಕು ಹಾಕ್ತಾನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇರಿ, ಬಜಾಜ್ ಫೈನಾನ್ಸ್ ಯಾವ ತಗೊಂತಾರೆ ನೋಡ್ತಾನೆ. ನೀವು ಕೇಳೋದೇ ಅಲ್ಲ, ನೀವು ಕಟ್ತೀರಿ ಅಂದಾಗ ನೀವು ಎತ್ಕೊಂಡು ಹೋಗ್ತೀರಲ್ರಿ. ಪರ್ಸನಲ್ ಅಲ್ಲ ನೀವು ಇಲ್ಲಿ ಬರ್ರಿ, ಕುಮಟಾಕ್ ಬರ್ರಿ, ಮಾತಾಡೋಣ. ಕುಮಟಾಕ್ ಬರ್ರಿ, ಎತ್ಕೊಂಡು ಹೋಗಲ್ ಕಾಲ್ಡ್ರ ತರ ಇಟ್ಕೊಳ್ತೀರಿ ಅಲ್ಲಿ ಗಾಡಿನ. ಕಾಲ್ಡ್ರ ತರ ಕುಮಟಾ ಅಲ್ಲ ಸಿದ್ದಾಪುರದಲ್ಲಿ ಇಟ್ಕೊಳ್ತೀರಿ, ಸಾಗರದಲ್ಲಿ. ಇಲ್ಲಿ ಬರ್ಲಿ ಅವ, ಇಲ್ಲಿ ಯಾವ ಬರ್ಲಿ ಅವ, ಇಲ್ಲಿ ಕರ್ಸ್ರಿ ಅವನ, ನಾನು ತೋರಿಸ್ತೀನಿ. ಅವ ಇಲ್ಲಿ ಲೋಕಲ್ ಯಾರು ಕೊಡಬಾರ್ದು, ಹಂಗ್ ಮಾಡ್ತೇನೆ. ಇದಕ್ಕೋ ಯಾರು ಕೂಡ ಕೊಡಬಾರ್ದು ಇಲ್ಲೆಲ್ಲ. ನಿರಂತರ ಸುದ್ದಿ